ಅವನನ್ನ ಪರಿಪೂರ್ಣವಾದ ವ್ಯಕ್ತಿತ್ವವುಳ್ಳಂತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ತೀವಿ. ಭಾರತೀಯ ಸಂಸ್ಕೃತಿ ಬಗ್ಗೆ ನೀವು ಕೇಳಿದಿರಾ? ಭಾರತೀಯ ಸಂಸ್ಕೃತಿ ತುಂಬಾ ಸಿರಿವಂತವಾದದ್ದು ಅಂತೆಲ್ಲ ಹೇಳ್ತಾರೆ. ಯಾಕೆ ಗೊತ್ತಾ? ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಂಪೂರ್ಣವಾಗಿ ನಮ್ಮ ದೇಶದ ಪ್ರಜೆಗಳಲ್ಲಿ ಯಾವ ರೀತಿ ಆಗಿದ್ದಾರೆ, ಸಂಸ್ಕೃತರಾಗಿದ್ದಾರೆ. ಅದಕ್ಕೋಸ್ಕರ ಭಾರತೀಯ ಸಂಸ್ಕೃತಿ ಬಗ್ಗೆ ಇವತ್ತು ಕೂಡ ವಿದೇಶಗಳಲ್ಲೆಲ್ಲ ಮಾತಾಡ್ತಾರೆ. ಇದಕ್ಕೆ ಈ 4 ರೀತಿಯಾದಂಥ ಡೆವಲಪ್ಮೆಂಟ್ ಆಗಬೇಕು. ಈ 4 ರೀತಿಯಾದಂಥ ಶಕ್ತಿ ನಮ್ಮಲ್ಲಿ ಅರ್ಥ ಆಗಬೇಕು. ಅರ್ಥ ಆಗುತ್ತಾ? ನಮ್ಮ ಕನ್ನಡ ಅರ್ಥ ಆಗುತ್ತಾ? ನೈತಿಕ ಶಕ್ತಿ. ದೈಹಿಕ ಶಕ್ತಿ ಅಂದ್ರೆ ಏನ್ ಗೊತ್ತಾ? ಈ ದೈಹಿಕ ಶಕ್ತಿ, ಬೌದ್ಧಿಕ ಶಕ್ತಿ, ನೈತಿಕ ಶಕ್ತಿ ಇದೆಯಲ್ಲ, ಈ 3 ಶಕ್ತಿಗಳಿಗೆ ಅಡಿಪಾಯವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಶಕ್ತಿ. ಸರಿನಾ? ಈ 3 ಶಕ್ತಿಗಳು ಸರಿಯಾಗಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅವನಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಶಕ್ತಿ ಇರಬೇಕು. ನೀವೆಲ್ಲ ಆಶ್ರಮ ಬರೋದ್ರಿಂದ ಏನಾಗ್ತದೆ? ಭಾವನೆ ಅದು ನಿಮ್ಗೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ವಿಶೇಷವಾದಂಥ ಶಕ್ತಿ ನಿಮಗೆ ಬರುತ್ತೆ.